ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಂಧುಗಳಿಗೆ ಮನವಿ ಮಾಡ್ತೇನೆ. ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು ಅಪನಂಬಿಕೆಯನ್ನು ಮೂಡಿಸಿ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟರ ವರ್ಗಕ್ಕೆ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಪರಿಶಿಷ್ಟ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಸರ್ಕಾರವನ್ನು ಬೆಂಬಲಿಸ್ತೀರಾ? ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆಯನ್ನು ಮಾಡಿದ್ರೆ ಜನಾಂದೋಲನವನ್ನು ಮಾಡ್ತಾ ಇದ್ದೇನೆ. ಜನಾಂದೋಲನದ ಮುಖಾಂತರ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಹಲವಾರು ರೀತಿಯ ಅಪರಾಧಗಳನ್ನ ಮಾಡ್ತಾ ಇದ್ದೀರಿ. ಆರೋಪ ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ ಅಂತೀರಿ. ಇವತ್ತು ನಿಮಗೆ ಅಧಿಕಾರ ಕೊಟ್ಟಿರೋದು ಈ ರಾಜ್ಯದ ಜನತೆ. ರಾಜ್ಯವನ್ನು ಆಳಿ ರಾಜ್ಯದ ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸವನ್ನು ಮಾಡಿ ಎಂದಿದ್ದಾರೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹಣ ಲೂಟಿ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷವಾಗಿ ನಮ್ಮನ್ನ ಕೂರಿಸಿದ್ದಾರೆ. ನಿಮ್ಮ ಅಕ್ರಮಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮನ್ನ ಈ ನಾಡಿನ ಜನತೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲೇನಾಗಿದೆ? ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ 75 ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ನನಗೆ ಇತ್ತೀಚೆಗೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಡಕಾಟದ ಬಗ್ಗೆ ನೀನು ಮಾತಾಡ್ತೀಯ? ಕೊಚ್ಚೆ ಮೇಲೆ ಕಲ್ಯಾಕೆ ಎಸಿತೀಯ? ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ. ನಿನ್ ಪಾಡು ನಿನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ ಬೇಡ ನಿಮಗೆ. ಇದನ್ನೊಂದು ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಈ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು? ಮಾತಾಡದೆ ಮೌನವಾಗಿದ್ರು ಕಷ್ಟ. ಅದೇಂತದ ನಿನ್ನೆ ಮಂಡ್ಯದಲ್ಲಿ ಎಲ್ಲೋ ಹಳೆ ವಿಡಿಯೋ ಪ್ಲೇ ಮಾಡೋರು. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶೋ ಅಂತ. ವಿಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್. ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತಾರ ಅದು